ಎಲ್ಲದಕ್ಕೂ ಹಣವೇ ಪ್ರಧಾನವಾಗಿರುವ ಇಂದಿನ ಆಧುನಿಕ ಕಾಲಘಟ್ಟದಲ್ಲಿ ಸಾಮಾಜಿಕ ಮೌಲ್ಯಗಳು ಕುಸಿಯುತ್ತಿದೆ. ಮಾನವೀಯ ಮೌಲ್ಯಗಳನ್ನು ಮತ್ತೆ ಪುನರುತ್ಥಾನಗೊಳಿಸುವ ಸದುದ್ದೇಶದಿಂದ ಇಲ್ಲೊಬ್ಬ ವ್ಯಕ್ತಿ ಜ್ಞಾನಭಿಕ್ಷಾ ಪಾದಯಾತ್ರೆ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮೌಲ್ಯಗಳು ಈ ಸಮಾಜದಲ್ಲಿ ವೇಗವಾಗಿ ಕುಸಿತಾ ಇದೆ. ತಂತ್ರಜ್ಞಾನ ಮತ್ತು ಆಧುನಿಕತೆ ಎಷ್ಟು ವೇಗವಾಗಿ ಬೆಳೀತಾ ಇದೆಯೋ ಅಷ್ಟೇ ವೇಗವಾಗಿ ಮಾನವೀಯ ಮೌಲ್ಯಗಳು ಕುಸಿತಾ ಇದ್ದಾವೆ. ವಸ್ತುಗಳು ಇವತ್ತು ನಮ್ಮನ್ನು ಆಳಲಿಕ್ಕೆ ಶುರು ಮಾಡಿದೆ. ಆ ಕಾರಣಕ್ಕಾಗಿ ಎಲ್ಲ ಕ್ಷೇತ್ರಗಳು ಬಹುತೇಕ ವ್ಯಾಪಾರೀಕರಣ ಆಗಿದೆ. ನೀವು ಧಾರ್ಮಿಕ ಕ್ಷೇತ್ರ ತಗೊಳ್ಳಿ ಅಥವಾ ಮಾಧ್ಯಮ ಕ್ಷೇತ್ರ ತಗೊಳ್ಳಿ, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲ ಕ್ಷೇತ್ರಗಳು ಕೂಡ ಆಹಾರ ಕೂಡ ಇವತ್ತು ನಾವು ಯಾವುದು ಶುದ್ಧವಾಗಿ ಸಿಗ್ತಾನೇ ಇಲ್ಲ. ಹಾಲಿಗೆ ಯೂರಿಯಾ ಬೆರೆಸುವ ಸ್ಥಿತಿ ಬರ್ತಾ ಇದೆ. ಸೊ ಯಾಕೋ ಎಲ್ಲ ಕಡೆನೂ ಯಾವುದೇ ಒಂದು ಉದ್ಯೋಗ ಇರ್ಬೋದು ಎಲ್ಲದರಲ್ಲೂ ಕಮರ್ಷಿಯಲ್ ಆಗೋಗಿದೆ. ಸೊ ಆ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಮನುಷ್ಯ ಕಳೆದೋಗ್ತಿದ್ದಾನೆ. ಅವನ ದೇಹವೂ ನಶಿಸ್ತಾ ಇದೆ, ಅವನ ಮನಸ್ಸು ನಶಿಸ್ತಾ ಇದೆ. ಎಲ್ಲ ಕಡೆ ಬಾರ್ಗಳು ಬರ್ತಾ ಇದೆ, ಲೈಬ್ರರಿಗಳು ಕ್ಲೋಸ್ ಆಗ್ತಿದೆ. ಎಲ್ಲ ಕಡೆ ಡಾಬಾಗಳು ಬರ್ತಾ ಇದೆ, ಕ್ರೀಡಾಂಗಣಗಳು ಕ್ಲೋಸ್ ಆಗ್ತಿದೆ. ಈ ಕ್ಷಣದಲ್ಲಿ ಒಲಿಂಪಿಕ್ಕಲ್ಲಿ ನಾವು ಇಲ್ಲಿವರೆಗೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿರೋದು ಒಂದೇ ಒಂದು ಸಿಲ್ವರ್ ಮೆಡಲ್. ಅಂದರೆ ಎಲ್ಲಿ ಹೋಗ್ತಾ ಇದೆ ನಮ್ಮ ದೇಹ ಶಕ್ತಿ? ಬಿಕಾಸ್ ನಾವು ಈ ಯುವಕರಿಗೆ ಏನನ್ನು ಕೊಡಬೇಕಾಗಿತ್ತು, ಮಾನಸಿಕ ಮತ್ತು ದೈಹಿಕ ದೃಢತೆಯನ್ನು ಕೊಡಬೇಕಾಗಿತ್ತಲ್ಲ, ಅದನ್ನು ಕೊಡದೆ ನಾವು ಹಣದ ಹಿಂದೆ ಬಿದ್ದಿದ್ದೇವೆ. ಹಣ ಬಹುಮುಖ್ಯ ನಿಜ, ಆದರೆ ಮೌಲ್ಯಯುತ ಹಣ ಮಾಡಬೇಕಾಗಿದೆ.